Hello guys, welcome back to my YouTube channel. ಏಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಫ್ರೆಂಡ್ ಹೊಸ ಬೈಕ್ನ ತೊಗೊಂಡಿದ್ದೇನೆ. ಯಾವುದು ಅಂತ ಅಲ್ಲೇ ಹೋಗಿ ರಿವೀಲ್ ಮಾಡ್ತೀನಿ. ಇನ್ ಕೇಸ್ ನೀವು ತಮ್ಮನೇಲಿ ನೋಡ್ತೀವಿ ಅಂದರೆ ಗೊತ್ತಾಗುತ್ತೆ. ಓಕೆ, R15 ಯಾವ ಕಲರು ಅಂತ ಅಲ್ಲೇ ಹೋಗಿ ನಿಮಗೆ ರಿವೀಲ್ ಮಾಡ್ತೀನಿ. ಆ್ಯಂಡ್ ಈಗ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತಂದರೆ ನಾನಿರೋದು ಇಂದ್ರಾನಗರದಲ್ಲಿ ಪ್ರೆಸೆಂಟು. ಸೊ ಇಲ್ಲಿಂದ ನಾನು ಹೋಗಬೇಕಾಗಿರೋದು ನಾಗಸಂದ್ರದಲ್ಲಿ ನನ್ನ ಫ್ರೆಂಡ್ ಡೆಲಿವರಿ ತಗೊಳ್ತಿರೋದು. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಹೋಗ್ಬೇಕು. ಇಲ್ಲಿಂದ ಟ್ರಾಫಿಕ್ 1 ಅವರ್ ಮೇಲೆ ಆಗುತ್ತೆ, 1.5 ಅವರ್ಸು. ಓಕೆ, ಹೋಗೋಣ ಬನ್ನಿ, ಅಲ್ಲಿ ಸಿಗೋಣ. ಸೊ ಗಾಯ್ಸ್, ಈಗ ಮೆಟ್ರೋ ಟ್ರೈನ್ ಬಂತು. ಫುಲ್ ಒಂದು ಸೀನ್ ಆಗಿಬಿಡ್ತು. ಅವ್ನ ಗಾಡಿ 2 ಗಂಟೆ ಕೊಡ್ತಾರೆ ಡೆಲಿವರಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು 2 ಗಂಟೆಗೆ ಗೋರ್ಮೆಂಟಪಾಳ್ಯಕ್ಕೆ ಬಂದೆ. ಗಾಡಿ ಡೆಲಿವರಿ ಕೊಡ್ತಿದ್ದು ಮಾಧವರದಲ್ಲಿ. ಮಾಧವರ ಮೀನ್ಸ್ ನಾಗಸಂದ್ರ. ಸೊ ಈಗ ಫೋನ್ ಮಾಡಿ ನನ್ನ ಮಗ 2 ಗಂಟೆ ಕೊಡ್ತೀನಂತೆ, 4 ಗಂಟೆ ಅಂತ ಅಂದ. ಸರಿ ಆಯಿತು ಅಂತ ನಾವು 5 ಗಂಟೆ ಆಗೈತಿ. 5 ಗಂಟೆ ಆಯಿತು. ಮೇಲೆ ಫೋನ್ ಮಾಡ್ತಾನೆ, ನಿಮಗೆ ವೇಟಿಂಗ್ ಅಂತ. ನಾವು ಅದಕ್ಕೆ ಈಗ ಗಾಡಿ ಬಿಟ್ಟರು ಮೆಟ್ರೋದಲ್ಲಿ ಹೋಗ್ಬಿಟ್ಟು ಫಸ್ಟ್ ಅವನು ಒಂದು ವೀಡಿಯೋ ಶೂಟ್ ಮಾಡಿಬಿಡ್ಬೇಕು. ಆ್ಯಕ್ಚುಲಿ ಗಾಡಿ ತಂತವನೆ, ನಮ್ಮದೇ ಗಾಡಿ ಅದು, ಅವನ ಹೆಸರಿಗಿರುತ್ತೆ ಅಷ್ಟೇ. ನಮ್ಮ ಗಾಡಿ ಡೆಲಿವರಿಗೆ ನಾವೇ ಲೇಟಾಗಿ ಹೋಗ್ತಿದ್ದೀವಿ. ಇವಾಗ ನಮ್ಮ ಕಡೆ ಮಾಧವರಕ್ಕೆ ಏನೋ ಮೆಟ್ರೋ ಬಂದರೆ ಸೀದಂಗೆ ಹೋಗ್ಬಿಡೋದೆ. ಫೈನಲಿ ಮೆಟ್ರೋ ಬಂತು ಗೈಸ್, ನಮ್ಮ ಮಾಧವರ ಮೆಟ್ರೋ. ನಾವೀಗ ನಾಗಸಂದ್ರ ಮೆಟ್ರೋ ಸ್ಟೇಷನ್ನ ಹೇಳ್ಕೊಂಡು ಫೈನಲಿ ನೋಡಿ, ಇಬ್ಬರು ನಮಗೋಸ್ಕರ ವೆಯ್ಟ್ ಮಾಡಿ ಕೂತ್ಕೊಂಡವ್ರೆ. ನಮ್ಮ ಗೆಳೆಯ ಈಗ ಬಂದು ಅವನು ನಮ್ಮನ್ನು ಪಿಕಪ್ ಮಾಡ್ದ. ಸೊ ಫೈನಲಿ ನಮ್ಮ ಫ್ರೆಂಡ್ ಗಾಡಿ ತಂದಾನೆ ಗೈಸ್. ಗಾಡಿ ಅಲ್ಲೋಡಲ್ಲ ಮಕ್ಕದಲ್ಲಿ ಮಂದಾಸ ನೋಡ್ರಿ. ಇನ್ಮೇಲೆ ಪಲ್ಸರ್ ಎಲ್ಲ ಮುಟ್ಟಲ್ಲ ಗೈಸ್ ಅವನು. ಏನಿದ್ರು ವೈಟ್ ಏನಿಲ್ಲ, ಗಾಡಿ ಓನ್ ತಾಡ್ರೋ ನಮ್ಮದೇ ಗೈಸ್. ಏನಂತೀರ? ವೈಟ್ ಗಾಡಿ ಅಂದರೆ ಫುಲ್ ನಮ್ಮದೇ ಅದು. ರೆಡಿ ಆಗ್ತಿದೆ ಗೈಸ್ ನೋಡೋದು ವೆಹಿಕಲ್. ಆಮೇಲೆ ಶೋ ಮಾಡ್ತೀನಿ ನಿಮ್ಗೆ ಯಾವುದು ಅಂತ. ಹಾಂ, ಹೇಳಿದ್ದೆ ಹೋಗಿ ಇವಾಗ. ಹಂಗೆ ಅಲ್ಲಿಂದ ಬಂದೇಳಿ ಅಷ್ಟೇ, ಜೋರಾಗಿ ಎಳೆದ್ಬಿಡು. ಹಂಗೆ ಹೋಗಂದು ನೋಡಿ ಗೈಸ್ ಅವನೇ. ಹಾಂ, ಈ ತಡಿ ಒಂದು ರೌಂಡ್ ವಾಕಲ್ಲಿ ಹೋಗಿ ಎಳಿಯ. ತಡಿ ಮಚ್ಚಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀವಿ. ತಡಿ ಮಚ್ಚ ಅವನೇನು ಹೇಳ್ತಾನೆ. ಓಕೆ, ಮಾಡ್ತೀನಿ ಕಣೋ, ಫೋಟೋ ಇದು ವೀಡಿಯೋ ಮಾಡ್ಕೊತಿದ್ದೀನಿ ಗೈಸ್. ಇಲ್ಲಿ ನೋಡಿ, ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಮನೆಗೆ ಗೀತಾ ಮೋಟರ್ಸ್ ಕಡೆಯಿಂದ. ನಾಗಸಂದ್ರ. ಓಕೆ, ಕಂಗ್ರಾಟ್ಸ್ ಮಚ್ಚಿ. ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ ಫಾರ್ ವೈಟ್ ಬ್ಯೂಟಿ, ವೈಟ್ ಬೇಬಿ ಮನೋದು. ಆಫ್ಟರ್ ಲಾಂಗ್ ಟೈಮ್ ಅಪ್ಪಾಜಿ ತಾಮಕ್ಕಂತ ಕನಸನ್ನ ಇವತ್ತು R15 ಮೂಲಕ ಈಡೇರಿಸಿದ್ದಾನೆ. ಹ್ಞೂ, ಹೋಗಪ್ಪ, ನೀವು ಒಂದೆರಡು ಫೋಟೋ ತೆಗೆಸ್ಕೊಳ್ರಿ. ಹೋಗು, ಇವ್ರ ಅಣ್ಣ ಗೈಸ್, ಮನೋರ ಅಣ್ಣ. ನೋಡಿ, ಇಲ್ಲಿ MT ಎಲ್ಲ ಇದೆ. ಇಲ್ಲಿ ಈ ಕಡೆ ನೋಡಿದ್ರೆ R15 ಮಾನ್ಸ್ಟರ್ ವರ್ಷನ್ ಇದೆ. ಆ ಕಡೆ ಬ್ಲೂ, ಬ್ಲ್ಯಾಕ್, ಗ್ರೇ. ಮಚ್ಚ V3ನಾ? ಹಾಂ, V3 ಇದೆ. V3 ಸಿಗುತ್ತಾ? ಎಸ್. ಹಾಂ, V3 ಎಸ್ಸು. V3 ಎಸ್ ಮಚ್ಚ ಸಿಗುತ್ತೆ ಮಚ್ಚ. ಅವೆರಡು V3 ಎಸ್. ಇದು ಎಮ್ಮು. ಮನ ನೋಡಿ ಸ್ವೀಟ್ ಅನಿಸ್ತು ನನಗೆ. ಸ್ವೀಟ್ ಎಲ್ಲ ಸಾಕಾಗಲ್ಲ ನನಗೆ. ಸ್ವೀಟ್ ಎಲ್ಲ ಸಾಕಾಗಲ್ಲ. ನಾನು ಸ್ವೀಟ್ ತಿನ್ನಲ್ಲ. ಆದರೂ ಖುಷಿಗೆ ಅಂತ ಒಂದು ಸ್ವಲ್ಪ ತಿಂತೀನಪ್ಪ, ಸಾಕು. ರಿಜಿಸ್ಟ್ರೇಷನ್ ನೋಡ ಯಾವ್ದು ರಿಜಿಸ್ಟ್ರೇಷನ್ ಮಾಡೋದು? 52 ಬರುತ್ತಾ? ಏಯ್ ಅಲ್ಲ ಮಗ. ಗೈಸ್, ಮನು ಗಾಡಿ ತಗೊಂಡ. ಅವ್ನು ಗಾಡಿ ತಗೊಂಡಿದ್ದಾನೆ, ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಅಟ್ ಪ್ರೆಸೆಂಟ್ ನಾವೀಗ ನಾಗಸಂದ್ರ ಮೆಟ್ರೋ ಸ್ಟೇಷನ್ನಿಂದ ಒಂದು 200 ಮೀಟ್ರು ಯಮಹ ಶೋರೂಮ್ ಇದೆಲ್ಲ ಅಲ್ಲಿದ್ದೀವಿ. ಗಾಡಿ ಈಗ ಹೊರಗೆ ಬರ್ತಾ ಇದೆ. ಎಕ್ಸಾಕ್ಟ್ ಟೈಮ್ ಈಗ ಎಷ್ಟು ಗಂಟೆ? ನೋಡಿ, ಗಾಡಿ ಬಂತು. ಫಸ್ಟ್ ಡ್ರೈವ್ ಮಾಡ್ತವ್ರೆ. 5:15 ಕರೆಕ್ಟಾಗಿ ಗಾಡಿ ಮನದು ಆಚೆ ಬಂದಿದೆ ಗಾಯ್ಸ್. ಮಚ್ಚ ರಿಜಿಸ್ಟ್ರೇಷನ್ ಯಾವ್ದು ಬರೋದು? ಕೆ
52 ಅಲ್ಲ ಬ್ರೋ, K52 ಯಾವ್ದು ಬರುತ್ತೆ ಬ್ರೋ? ನೆಲಮಂಗ್ಲ ಪಾಸಿಂಗ್ 52ನಾ? ಓಕೆ ಓಕೆ, K52 ನೆಲಮಂಗ್ಲ ಗೈಸ್. ಮನು ಹಳೇ ಮೆಮೊರಿ. ಮಚ್ಚ ಹಿಡಿಯೋಕ್ಕಾಗಲ್ಲ, ಇನ್ನ ಮಚ್ಚು ಹಿಡಿಯೋಕ್ಕಾಗಲ್ಲ, ಗಿಣಿಗಳು ಹಿಡ್ಕೊಂಡು ಓಡಾಡ್ತಾನೆ ಇನ್ಮೇಲೆ. ಗಿಣಿ ಅಂತ ಹೋಗ್ತಿರ್ತಾನೆ ಇನ್ನ. ನೋಡು ಅಪ್ಪ ಏನೋ ಚಕಮಿಕಿ ಮಾಡಿ ಹುಡುಕ್ತಾನೆ. ಮಚ್ಚ ಅದೇ ಬಟ್ಟೆ ಸಿಕ್ಕಣೆ ನೋಡ್ಲಾ? ಎಲ್ಲ ಇಸ್ಕೊಂಡ. ಏನೇನು ಕೊಟ್ರಲ್ಲ? ಇನ್ಶೂರೆನ್ಸ್ ಕೊಟ್ಟರು. ಆಮೇಲೆ ಓಕೆ ಗಾಯ್ಸ್, ಗಾಡಿ ಏನೋ ತಗೊಂಡವನೆ. ಸೇಫ್ ರೈಡ್ ಮಾಡಲಿ ಹುಡುಗ, ಆ್ಯಂಡ್ ಹುಷಾರಾಗಿ ಓಡಿಸ್ಲಿ. ಫಸ್ಟ್ ಒಂದು ಹೆಲ್ಮೆಟ್ ತಗೊಂಡ್ಲಿ. ಇವ್ರು ಒಂದು ಹೆಲ್ಮೆಟ್ ಏನು ಕೊಟ್ಟಿಲ್ಲ ಇವ್ರ ಕಡೆಯಿಂದ. ಫಸ್ಟ್ ಹೆಲ್ಮೆಟ್ ತಗೋಬೇಕು. ನೋಡಿ ಗಾಯ್ಸ್, 3 ವರ್ಷ ಕನ್ಸಂತೆ ಒಂದು. ಆ್ಯಕ್ಚುಲಿ ಬ್ಲೂ ಇತ್ತು, ಬ್ಲೂ ಒಂದು ಮೆಡಲ್ ಇತ್ತು ಅಲ್ಲ. ಈಗ ಟ್ರೆಂಡ್ ಆಗಿದೆ ಆ್ಯಕ್ಚುಲಿ ಬ್ಲೂ. ಅವಾಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆಯ್ತು. ಈಗ ಅದು ನೋಡಿದ್ರೆ ಜಾಸ್ತಿ ಜಾತ್ರೆ ಅಂತವ್ರೆ. ಹಾಗಾಗಿ ಅವನಿಗೆ ವೈಟ್ ಮೇಲೆ ಜಾಸ್ತಿ ಒಲವಾಯಿತು. ಇನ್ನೊಂದೇನಂದರೆ ನಂದು ವೈಟ್ ಗಾಡಿ NS ವೈಟು, ಇವೊಂದು ವೈಟು, ಎಲ್ಲ ವೈಟ್. ನಾವೆಲ್ಲ ವೈಟ್ ಬಾಯ್ಸ್ ಅಂತಾರ, ವೈಟ್ ಬೇಬಿ. ಅದಕ್ಕೆ ವೈಟ್ ಬೇಬಿನೇ ಇವನು ಇಳಿಸಿದ್ದಾನೆ. ಸೊ ಆಲ್ ದ ಬೆಸ್ಟ್. ಓಕೆ ಗೈಸ್, ನಮಗೆ ಬರೀ ಸ್ವೀಟಲ್ಲಿ ಮುಗಿಸೋನೆ. ಇನ್ನೊಂದಿನ ಪಾರ್ಟಿ. ಮಳೆ ಬೇರೆ ಬರ್ತಾ ಇದೆ. ಗಾಡೀಲಿ ಪೆಟ್ರೋಲ್ ಇದೆ. ವೈಟ್ ಶರ್ಟ್ ಹಾಕೊಂಡ್ ಹೋಗೋ. ಇನ್ನು ಯೂಸ್ ಮಾಡ್ತಂಗೆ ಗೈಸ್ ರೀಲ್ಸ್. ಈಗ ವೈಟ್ ಶರ್ಟ್ ಹಾಕೊಂಬಂದ್ರೆ ಬರೋಲ್ಲ. ಹೋಗ ವೈಟ್ ಶರ್ಟ್ ಹಾಕೊಂಬ. ಗಾಡಿ ಡೆಲಿವರಿ ತಗೊಂಡು ಮಳೆ ನೆನಪಿಸಿದ್ರು ಮತ್ತೆ ಗೈಸ್. ನೋಡಿ ಗಣೇಶನ ಟೆಂಪಲ್ಗೆ ಕರ್ಕೊಂಡಿದ್ದೀವಿ. ಸೂಪರ್ ಮಚ್ಚ, ನೀನು ಪೂಜಾರಿ ಆಗಿ ಹುಟ್ಬೇಕಾಯ್ತು. ನನಗೇನೋ ಓದ್ ಜನ್ದಾಗ ಯಾವ್ದಾರ ದೇವ್ರ ಪೂಜಾರಿ ಆಗಿದ್ದೇನೆ ಅನ್ಸುತ್ತೆ. ಎಲ್ಲ ದೇವ್ರ ಭಕ್ತ ನೀನು ಭಾಳ. ಮನು ಗಾಡಿ ತಗೊಂಡ್ರ ಬಗ್ಗೆ ತಡಿ, ಅಪ್ಪನ ಕೇಳ್ತೀನಿ ಮಚ್ಚ. ಗಾಡಿ ತಗೊಂಡ್ರ ಬಗ್ಗೆ ಏನು ಹೇಳ್ತೀನಿ ಮಚ್ಚ? 2 ಮಾತು. ಗಾಡಿ ಏನು ತಗೊಂಡವನಂದ್ರೆ ಗಿಣಿ ಹಿಡಿಯಕ್ಕೆ ತಗೊಂಡ. ಫಸ್ಟು ಏನು ಬೆಂಗಳೂರಿಗೆ ಬರೋಕ್ಕೆ ಕಾರಣ ಏನು ಗೊತ್ತಾ? ಕೆಲಸ ಕೈಗೆ ಸಿಗಲ್ಲ, ಇನ್ನು ಓಡಾಡ್ತಿರ್ತಾನೆ. ಸಿಗಲ್ಲ. ಯಾಕೆ ಅಂದರೆ ಇನ್ನೇನು ಮಚ್ಚ, ವಾಟರ್ ಸರ್ವಿಸ್ ಮಾಡಿಸಿದ್ರು ಮಳೆ ಕೆಸರಾಗೆ ಊರಿಗೆ ವರ್ಷದಿಗೆ ಇನ್ನೊಂದ್ಸಲ ಮನೆ ಹತ್ರ ವಾಶ್ ಮಾಡಬೇಕು. ಹಂಗೆ ಆಗುತ್ತೆ ಮನು ಮನೆಗೆ ಹೋಗಿ ತೊಳಿತಾನೆ. ಗೈಸ್, ಗಣೇಶನ ಗುಡಿ ಹತ್ರ ಬಂದಿದ್ದೀವಿ. ಪೂಜೆ ಮಾಡಿಸ್ಬೇಕು ಅಂತ. ಇಲ್ಲೇ ಶ್ರೀರಾಮ ಅವ್ರದ್ದು ಇದೆ. ಯಜಮಾನ್ರೆ, ನೀವು ಈ ಕಡೆ ಬನ್ನಿ. ನೀವು ಕ್ಯಾಪ್ಚರ್ ಆಗಂಗಿಲ್ಲ, ಈ ಕಡೆ ಬನ್ನಿ. ಅವನು ವೈಟ್, ನೀನು ವೈಟು. ಬಾರ ಮನುಷ್ಯ ಹೆಸರು ಹೇಳ್ಬೇಕಂತ. ಗಾಡಿ ಹೆಸರು ಅಲ್ಲ, ನಿನ್ನ ಹೆಸರು ಯಾರಿಗೆ ಕೊಡಬೇಕು? ಅವ್ರಿಗೆ ಹಿಡ್ಕೊ ಅದನ್ನ. ಈಗ ಹೇಳು, ಜಾಬಿ ಹಿಡ್ಕ, ಭಕ್ತಿಯಿಂದ ಹೇಳು. ಹೆಸರು ಹೇಳು. ಜೋರಾಗಿ ಹೇಳು. ಮನು ಅಷ್ಟೇನಾ? ಮನೋಜ. ಮನು ನಾಮಧೇಯಸ್ಯ ಯಜಮಾನಸ್ಯ ಸಮಸ್ಯ ಸಹ ಕುಟುಂಬಾನಾಂ ಸಕಲ ಕ್ಷೇಮಸ್ಥೈರ್ಯ ವಿಜಯ ಜಯ ಶುಭಾಭಯಾಯುಷ್ಯಾನಂದ ಐರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ವಾಹನ ವಿಷ್ಣುಪ್ರಸಾದಸಿದ್ಧ್ಯರ್ಥಂ ವಾಹನ ಪೂಜಾ ಕಿಂಗರ್ಭಕಾರ ಇಷ್ಟೇ ನಿತ್ಯ ಹಿಡಿದಿಲ್ಲ. ಓಮ ಪವಿತ್ರಾಮ ಯೋಗವಸ್ಥಾನ ಉದ್ಯೋಗದಾತನ ಮಹೇರಣಾಯ ಕುಶತೀರಂ ಮಾತ್ರ ತಸ್ವಾರಂಗಮಾಮವಶ್ಯಕ್ಷಾ ಜನತಾ ಆಪೋ ಜನೇತಾ ಜನಃ ಮಲಾಪಕರ್ಷಣ ಸ್ನಾನಂ ಸಮರ್ಪಯಾಮಿ. ಓಂ ವಾಚಸತ್ಯಮಶೀಮಹೇ ಪಶೂನಾಂ ರೂಪಮನ್ನಸ್ಯ ಯಶಃ ತದ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ತಮ. ಯಾರ ತಮ್ಮಲ್ಲಿ ಹುಷಾರು? ಈ ಕಡೆನೇ ಆಹಸ್ರಜಂತು ಸಿಕ್ತಾನೆ ಚಿಕ್ಲೇತವ ಸಮೇ ಗೃಹೇ ನಿತದೆ ವೇದೋ ಹಂಗೆ ಹೊಸ ಹೆಲ್ಮೆಟ್ ತಗೊಂಡ್ವಿ. ಹಂಗೇನೆ ಇಲ್ಲಿ ಬಂದು ದಾಸರಳ್ಳಿ ಹತ್ರ ಎಲ್ಲ ಬಾಯಿ ಹೇಳ್ರ ಹುಷಾರು ಹೋಗಲಿ. ಒಂದು ರೇಂಜ್ ಆಗಿತ್ತು ಅಣ್ಣ ಹಂಗೇನೆ. ಹೊಸದು 2000 ರೂಪೀಸ್ ಹೆಲ್ಮೆಟ್ ಅಲ್ಲಿ ಶೋರೂಮಲ್ಲಿ ಕೊಟ್ಟಿಲ್ಲ, ಅದಕ್ಕೆ ಬೇಗ ಅದು ಪರ್ಚೇಸ್ ಮಾಡೋದು. 3 ಲಕ್ಷ ಗಾಡಿ ಕೊಟ್ಟು ಹೆಲ್ಮೆಟ್ ಕೊಡ್ತಾ ಇಲ್ಲ. ಸರಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.